ಹಾಯ್ ಫ್ರೆಂಡ್ಸ್, ನಾನಿವತ್ತು ತೊಂಡೆಕಾಯಿ ಹಾಗೂ ನವಿಲುಕೋಸಿನ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ತೊಂಡೆಕಾಯಿ ಹಾಗೂ ನವಿಲುಕೋಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲೇ ನವಿಲುಕೋಸನ್ನು ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೇನೆ. 3 ವಿಶಿಲ್ ಹಾಕ್ಕೊಳ್ಬೇಕು. ಇವಾಗ ತೊಂಡೆಕಾಯಿನ ಬೇಯಿಸೋಣ. ತೊಂಡೆಕಾಯಿನ ಕುಕ್ಕರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 4 ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ನೀರು ಹಾಕ್ಕೊಳ್ಳೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ ಸೀಟಿ ಹಾಕ್ಕೊಳ್ತೇನೆ. ವಿಜಿಲ್ ಹೊಡೆಯೋದು ಬೇಡ. ತೆಂಗಿನಕಾಯಿ ನಾನು 3 ಕಡಿ ತೆಂಗಿನಕಾಯಿನ ತುರಿದು ತಗೊಂಡು ಬಂದಿದ್ದೇನೆ. ಇಷ್ಟು ಪ್ರಮಾಣದಲ್ಲಿ ಆಗಿದೆ. ಇವಾಗ ರುಬ್ಲಿಕ್ಕೆ ಹಾಕೋಣ ಗ್ರೈಂಡರ್ಗೆ. ತೆಂಗಿನಕಾಯಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಸ್ವಲ್ಪನೇ ಹಾಕಿ ರುಬ್ಕೊಳ್ಕೆ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಒಂದು 5-6 ಸುತ್ತು ಬಂದ ನಂತರ ನಾನಿಲ್ಲಿ 10 ಗಾಂಧಾರಿ ಮೆಣಸನ್ನು ಹಾಕಿದ್ದೇನೆ. ಯಾಕಂದರೆ ಹೋಳಿಗೆ 4 ಹಸಿಮೆಣಸು ಹಾಕಿರೋದು, ನಮ್ಮಲ್ಲೇ ಆದದ್ದು, ಖಾರ ಇಲ್ಲ. ಆದ ಕಾರಣ ನಾನು 10 ಗಾಂಧಾರಿ ಮೆಣಸು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತೇನೆ. ಗಾಂಧಾರಿ ಮೆಣಸು ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಹೋಳುಗಳು ಬೇಯ್ತಾ ಇದೆ. ಯಾವ ಥರ ಸೆಕೆ ನೀರು ಬರೆದು ತೋರಿಸ್ತೇನೆ ನೋಡಿ. ಈ ಥರ ಬರ್ತಾ ಇದೆ ನೋಡಿ. ಅದು ಜಾಸ್ತಿ ಆಗತ್ತಲ್ಲ, ಆವಾಗ ಆಫ್ ಮಾಡಿಕೊಳ್ಬೇಕು. ಇವಾಗ ಆಫ್ ಮಾಡ್ಕೊಳ್ತೇನೆ. ಕುಕ್ಕರ್ ತಣ್ಣಗೆ ಹಾಕ್ಲಿಕ್ಕೆ ಇಡ್ತೇನೆ. ಇವಾಗ ಇಲ್ಲಿ ನಾವು ರುಬ್ಲಿಕ್ಕೆ ಹಾಕಿದ್ದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು. ತೊಂಡೆಕಾಯಿ ಹೋಳು ಬೆಂದಿದೆ. ಇವಾಗ ನವಿಲುಕೋಸು ಹಾಗೂ ತೊಂಡೆಕಾಯಿನ ಒಟ್ಟಿಗೆ ಹಾಕಿ ಇಟ್ಟಿದ್ದೇನೆ. ಇವಾಗ ರುಬ್ಬುವ ಮಿಶ್ರಣನ ತೆಕ್ಕೊಳ್ಳೋಣ. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇವಾಗ ನಾನಿಲ್ಲಿ 1 ಬಟ್ಲಷ್ಟು ಮಜ್ಜಿಗೆ ಹಾಕಿದ್ದೇನೆ. ಸ್ವಲ್ಪ ಹುಳಿ ಇರಬೇಕು. ಮಜ್ಜಿಗೆ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಕುದಿ ಬಂದ ನಂತರ ರುಬ್ಬಿರುವ ಮಿಶ್ರಣನ ಹಾಕ್ಕೊಳ್ತಾ ಇದ್ದೇನೆ. ರುಬ್ಬಿರುವ ಮಿಶ್ರಣ ಹಾಕಿ ಮಿಕ್ಸ್ ಆದ ನಂತರ ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ಉಪ್ಪು ಕಮ್ಮಿ ಆಗಿದ್ದರೆ ನೋಡ್ಕೊಳ್ಬೇಕು, ಬೇಕಿದ್ದರೆ ಹಾಕ್ಕೊಳ್ಬೋದು. ನನಗಿಲ್ಲಿ ಬೇಕು, ನಾನು ಹಾಕ್ಕೊಳ್ತೇನೆ. ಉಪ್ಪು ಹಾಕಿ ಪುನಃ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರ್ತಾ ಇದೆ. ಇವಾಗ ಆಫ್ ಮಾಡ್ಕೊಳ್ತೇನೆ. ಒಗ್ಗರಣೆಗೆ ಸಾಸಿವೆ ಹಾಗೂ ಒಣಮೆಣಸನ್ನು ಹಾಕ್ಕೊಂಡಿದ್ದೇನೆ. ರುಚಿಯಾದ ನವಿಲುಕೋಸು ಹಾಗೂ ತೊಂಡೆಕಾಯಿ ಹಾಕಿದಂತಹ ಮಜ್ಜಿಗೆ ಹುಳಿ ತಯಾರಿಯಾಗಿದೆ.